ಓಂ ನಮಃ ಶಿವಾಯ. ಭಕ್ತರೇ, ಶ್ರವಣ ಮಾಡೋಣ 16 ಸೋಮವಾರದ ವ್ರತಕಥೆಯನ್ನು. ಮೃತ್ಯುಲೋಕದಲ್ಲಿ ಸಂಚರಿಸಲು ಇಚ್ಛಿಸಿ ಒಂದು ಸಲ ಶ್ರೀ ಭೂತನಾಥ ಭಗವಾನ್ ಭೋಲೆನಾಥನು ತಾಯಿ ಪಾರ್ವತೀ ದೇವಿಯೊಡನೆ ಮೃತ್ಯುಲೋಕಕ್ಕೆ ಬಂದನು. ಸಂಚರಿಸುತ್ತಾ ಇಬ್ಬರು ವಿದರ್ಭ ದೇಶದ ಅಮರಾವತಿ ಎಂಬ ಅತಿ ರಮಣೀಯವಾದ ನಗರಕ್ಕೆ ಬಂದರು. ಅಮರಾವತಿ ಅಮರಾಪುರಿಯ ಹಾಗೆ ಎಲ್ಲ ಸುಖದಿಂದ ಪರಿಪೂರ್ಣವಾಗಿತ್ತು. ಅಲ್ಲಿಯ ರಾಜನಿಂದ ಕಟ್ಟಿಸಲ್ಪಟ್ಟ ಅತಿ ಸುಂದರವಾದ ಶಿವಾಲಯವೊಂದಿತ್ತು. ಭಗವಂತ ಶಿವನು ಭಗವತಿ ಪಾರ್ವತಿಯೊಡನೆ ಅಲ್ಲಿ ನಿವಾಸಿಸತೊಡಗಿದನು. ಭಕ್ತರೇ, ಒಂದು ದಿನ ಪಾರ್ವತೀ ದೇವಿಯು ಶಿವನು ಸಂತೋಷವಾಗಿದ್ದುದನ್ನು ಕಂಡು ಮನೋವಿನೋದಕ್ಕಾಗಿ, ಸ್ವಾಮಿ, ನಾವು ಇಂದು ಪಗಡೆ ಆಡೋಣವೇ ಎಂದು ಕೇಳಿದಳು. ಶಿವಪ್ಪನು ಪ್ರಾಣಪ್ರಿಯೆ ಪಾರ್ವತೀ ದೇವಿಯ ಮಾತನ್ನು ಒಪ್ಪಿಕೊಂಡನು. ಇಬ್ಬರೂ ಪಗಡೆಯಾಡಲು ಆರಂಭಿಸಿದರು. ಅದೇ ಸಮಯಕ್ಕೆ ಮಂದಿರದ ಬ್ರಾಹ್ಮಣ ಪೂಜಾರಿಯು ಪೂಜೆ ಮಾಡಲು ಅಲ್ಲಿಗೆ ಬಂದನು. ತಾಯಿ ಪಾರ್ವತೀ ದೇವಿಯು ಬ್ರಾಹ್ಮಣನನ್ನು ಈ ಪಗಡೆಯಾಟದಲ್ಲಿ ಯಾರು ಗೆಲ್ಲುವರು ಎಂದು ಕೇಳಿದಳು. ಆ ಪೂಜಾರಿಯು ಅತಿ ವಿಚಾರ ಮಾಡದೆ ಶಿವಪ್ಪನೇ ಗೆಲ್ಲುವುದು ಎಂದನು. ಆಟ ಮುಗಿಯಿತು. ಪಾರ್ವತೀ ದೇವಿಯ ಜಯವಾಯಿತು. ದೇವಿಗೆ ಬ್ರಾಹ್ಮಣನ ಮೇಲೆ ಅತಿ ಕೋಪ ಬಂದಿತು. ಶಿವಪ್ಪನು ಸಮಾಧಾನ ಮಾಡಲು ಪ್ರಯತ್ನಪಟ್ಟನು. ಆದರೂ ವಿಚಾರಿಸದೆ ಅನೃತ ನುಡಿದ ಬ್ರಾಹ್ಮಣನಿಗೆ ದೇವಿಯು ಕುಷ್ಠಿ ಆಗಲೆಂದು ಶಾಪ ಕೊಟ್ಟಳು. ಸ್ವಲ್ಪ ದಿನದ ನಂತರ ದೇವಿಯ ಶಾಪದಿಂದ ಬ್ರಾಹ್ಮಣನಿಗೆ ಕುಷ್ಠ ಬಂದೇ ಬಿಟ್ಟಿತು. ಅವನು ಎಲ್ಲ ಪ್ರಕಾರದಲ್ಲೂ ನರಳಲಾರಂಭಿಸಿದನು. ಈ ಶಾಪದ ಕಷ್ಟವನ್ನು ಅನುಭವಿಸುತ್ತಾ ತುಂಬ ಕಾಲವೇ ಕಳೆಯಿತು. ಒಂದು ದಿನ ದೇವಲೋಕದ ಅಪ್ಸರೆಯರು ಆ ಶಿವಾಲಯಕ್ಕೆ ಬಂದರು. ಅವರು ಆ ಬ್ರಾಹ್ಮಣನ ಕಷ್ಟ ಕಂಡು ಅತಿ ಕಾಳಜಿಯಿಂದ ಇದಕ್ಕೆ ಕಾರಣವೇನಿರಬಹುದು ಎಂದು ಕೇಳಿದರು. ಪೂಜಾರಿಯು ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಅಪ್ಸರೆಯರು ಪೂಜಾರಿಗೆ ಧೈರ್ಯ ಹೇಳಿದರು. ನೀನು ತುಂಬ ದುಃಖಿಯಾಗಬೇಡ, ಭಗವಂತ ಶಿವನು ನಿನ್ನ ಕಷ್ಟ ದೂರ ಮಾಡುವನು. ನೀನು ವ್ರತಗಳಲ್ಲಿ ಶ್ರೇಷ್ಠವಾದ 16 ಸೋಮವಾರ ವ್ರತವನ್ನು ಭಕ್ತಿಭಾವದಿಂದ ಆಚರಿಸು ಎಂದರು. ಆಗ ಪೂಜಾರಿಯು ಆ ವ್ರತದ ವಿಧಾನವನ್ನು ತಿಳಿಸಲು ಕೇಳಿಕೊಂಡನು. ಆಗ ಅಪ್ಸರೆಯರು, ಸೋಮವಾರದಂದು ಭಕ್ತಿಭಾವದಿಂದ ವ್ರತ ಮಾಡಬೇಕು. ಸ್ವಚ್ಛ ವಸ್ತ್ರ ಧರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಉಪವಾಸವಿದ್ದು ಸಂಜೆಗೆ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಸೇರಿಸಿ ನೈವೇದ್ಯಕ್ಕೆ ಅಣಿ ಮಾಡಿಕೊಳ್ಳಬೇಕು. ಭಗವಂತ ಶಿವನನ್ನು ಅರಿಶಿನ, ಕುಂಕುಮ, ಚಂದನ, ಅಕ್ಷತೆ, ಹೂವು, ಬಿಲ್ಪತ್ರೆ, ವಸ್ತ್ರ, ಜನಿವಾರ ಇತ್ಯಾದಿಯಿಂದ ಪೂಜಿಸಿ ಗೋಧಿಯ ಹಿಟ್ಟಿನ ನೈವೇದ್ಯವನ್ನು 3 ಭಾಗ ಮಾಡಿ 1 ಭಾಗವನ್ನು ಶಿವನಿಗೆ ಅರ್ಪಿಸಬೇಕು. ಉಳಿದ 2 ಭಾಗವನ್ನು ಭಕ್ತರಿಗೆ ಹಂಚಿ ನಾವು ಪ್ರಸಾದ ತೆಗೆದುಕೊಳ್ಳಬೇಕು. ಹೀಗೆ 16 ಸೋಮವಾರ ವ್ರತ ಮಾಡಬೇಕು. 17ನೆಯ ಸೋಮವಾರ ಭಕ್ತಿಯಿಂದ ಪೂಜೆ ಮಾಡಿ ಗೋಧಿಯಿಂದ ಪ್ರಸಾದ ಸಿದ್ಧ ಮಾಡಿ 1 ಭಾಗವನ್ನು ಶಿವನಿಗೆ ಅರ್ಪಿಸಿ ಉಳಿದ ಭಾಗವನ್ನು ಉಪಸ್ಥಿತ ಎಲ್ಲ ಭಕ್ತರಿಗೆ ಕೊಟ್ಟು ತಾವು ಕುಟುಂಬ ಸಮೇತರಾಗಿ ಪ್ರಸಾದ ಸ್ವೀಕರಿಸಬೇಕು. ಇದರಿಂದ ಎಲ್ಲ ಮನೋರಥಗಳು ಪೂರ್ಣವಾಗುತ್ತದೆ ಎಂದು ಹೇಳಿ ಸ್ವರ್ಗಕ್ಕೆ ತೆರಳಿದರು. ಬ್ರಾಹ್ಮಣನು ಯಥಾವಿಧಿ 16 ಸೋಮವಾರ ವ್ರತ ಮಾಡಿ ಭಗವಂತನ ಕೃಪೆಯಿಂದ ರೋಗಮುಕ್ತನಾದನು. ಸ್ವಲ್ಪ ದಿನದ ನಂತರ ಶಿವ ಪಾರ್ವತಿಯರು ಮತ್ತೆ ಅದೇ ಮಂದಿರಕ್ಕೆ ಬಂದರು. ಪಾರ್ವತಿಯು ಬ್ರಾಹ್ಮಣನು ರೋಗಮುಕ್ತನಾಗಿದ್ದನ್ನು ಕಂಡು ಸಂತೋಷದಿಂದ ರೋಗಮುಕ್ತನಾದ ಬಗೆ ಹೇಗೆಂದು ಕೇಳಿದಳು. ಆಗ ಬ್ರಾಹ್ಮಣನು 16 ಸೋಮವಾರ ವ್ರತದ ಮಹಿಮೆಯನ್ನು ತಿಳಿಸಿದನು. ಪಾರ್ವತೀ ದೇವಿಯು ಅತಿ ಪ್ರಸನ್ನಳಾಗಿ ತಾನು ವ್ರತ ಮಾಡಲು ಸಿದ್ಧಳಾದಳು. ಬ್ರಾಹ್ಮಣನಿಂದ ವಿಧಿ ವಿಧಾನವನ್ನು ತಿಳಿದು ವ್ರತ ಮಾಡಿದಳು. ವ್ರತದ ಮಹಿಮೆಯಿಂದ ಅವಳ ಮನಸ್ಸಿನ ಇಚ್ಛೆ ಪೂರ್ಣವಾಯಿತು. ಕೋಪಿಸಿಕೊಂಡು ದೂರ ಹೋಗಿದ್ದ ಮಗ ಕಾರ್ತಿಕೇಯ ಸ್ವಾಮಿಯು ತಾಯಿಯ ಆಜ್ಞಾಕಾರಿಯಾದನು. ಕಾರ್ತಿಕೇಯ ಸ್ವಾಮಿಯು ತನ್ನ ವಿಚಾರ ಪರಿವರ್ತನೆಗೆ ಏನು ಕಾರಣವಿರಬಹುದೆಂದು ತಾಯಿಯನ್ನು ಕೇಳಿದನು. ದೇವಿಯು 16 ಸೋಮವಾರ ವ್ರತದ ಮಹಿಮೆಯನ್ನು ತಿಳಿಸಿದಳು. ಆಗ ಕಾರ್ತಿಕೇಯ ಸ್ವಾಮಿಯು ತಾನೂ ತನ್ನ ಮಿತ್ರನಿಗಾಗಿ ಈ ವ್ರತ ಮಾಡಬೇಕೆಂದು ಯೋಚಿಸಿದನು.
ಈ ಮಿತ್ರನು ಕೆಲಸದ ಕಾರಣ ದೂರ ದೇಶಕ್ಕೆ ಹೋಗಿ ಬಹುದಿನಗಳಿಂದ ಹಿಂತಿರುಗಿರಲಿಲ್ಲ. ಈ ಮಿತ್ರನ ಮಿಲನಕ್ಕಾಗಿ ಕಾರ್ತಿಕೇಯ ಸ್ವಾಮಿಯು ವ್ರತ ಮಾಡಿದನು. ಹಾಗೆಯೇ ಅವನ ಮಿತ್ರನು ಅವನಿಗೆ ಸಿಕ್ಕಿದನು. ಆಗ ಮಿತ್ರ ಬ್ರಾಹ್ಮಣನು ಈ ಸಂತೋಷದ ಅನಿರೀಕ್ಷಿತ ಮಿಲನಕ್ಕೆ ಕಾರಣವೇನೆಂದು ಕಾರ್ತಿಕೇಯ ಸ್ವಾಮಿಯನ್ನು ಕೇಳಿದನು. ಅದಕ್ಕೆ ಕಾರ್ತಿಕೇಯ ಸ್ವಾಮಿಯು ತಾನು ಮಾಡಿದ 16 ಸೋಮವಾರ ವ್ರತದ ಬಗ್ಗೆ ತಿಳಿಸಿದನು. ಆಗ ಮಿತ್ರನು ತನ್ನ ವಿವಾಹದ ಇಚ್ಛೆಯಿಂದ ತಾನು ವಿಧಿವತ್ತಾಗಿ 16 ಸೋಮವಾರ ವ್ರತ ಮಾಡಿದನು. ಅವನು ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿದ್ದಾಗ ಅಲ್ಲಿಯ ರಾಜಕುಮಾರಿಯ ಸ್ವಯಂವರ ನಡೆಯುತ್ತಿತ್ತು. ರಾಜನು ತನ್ನ ಪಟ್ಟದ ಆನೆ ಯಾರ ಕೊರಳಿಗೆ ಮಾಲೆ ಹಾಕುವುದೋ ಅವನಿಗೆ ಮಗಳನ್ನು ದಾರೆ ಎರೆಯುವುದಾಗಿ ಡಂಗೂರ ಸಾರಿದ್ದನು. ವ್ರತದ ಮಹಿಮೆಯಿಂದ ಸ್ವಯಂವರವನ್ನು ನೋಡಲು ಹೋಗಿದ್ದ ಈ ಬ್ರಾಹ್ಮಣನ ಕೊರಳಿಗೆ ಆನೆ ಮಾಲೆ ಹಾಕಿತು. ರಾಜನು ಅತಿ ಅದ್ಧೂರಿಯಿಂದ ಕನ್ಯಾದಾನ ಮಾಡಿದನು. ಬ್ರಾಹ್ಮಣನು ಸುಂದರ ಸುಶೀಲೆಯಾದ ರಾಜಕನ್ಯೆಯೊಂದಿಗೆ ಸಂತೋಷದಿಂದ ಜೀವನ ನಡೆಸತೊಡಗಿದನು. ಒಂದು ದಿನ ಪತ್ನಿಯು ಬ್ರಾಹ್ಮಣನನ್ನು ಪಟ್ಟದ ಆನೆ ನಿಮ್ಮನ್ನೇ ಆರಿಸಲು ಏನು ಪುಣ್ಯವಿರಬಹುದು ಎಂದು ಕೇಳಿದಳು. ಅದಕ್ಕೆ ಬ್ರಾಹ್ಮಣನು ತಾನು ಮಾಡಿದ 16 ಸೋಮವಾರ ವ್ರತದ ಬಗ್ಗೆ ತಿಳಿಸಿದನು. ಒಳ್ಳೆಯ ಸಂತಾನಕ್ಕಾಗಿ ಅವಳು ತಾನು 16 ಸೋಮವಾರ ವ್ರತವನ್ನು ಮಾಡಿದಳು. ಶಿವಸ್ವಾಮಿಯ ಅನುಗ್ರಹದಿಂದ ಅವಳ ಗರ್ಭದಲ್ಲಿ ರೂಪವಂತನು, ಗುಣವಂತನು, ಧರ್ಮಾತ್ಮನೂ ಆದ ವಿದ್ವಾನ್ ಪುತ್ರನು ಜನಿಸಿದನು. ತಾಯಿ ತಂದೆ ಇಂತಹ ಮಗನನ್ನು ಪಡೆದು ಸಂತುಷ್ಟರಾಗಿ ಅವನ ಲಾಲನೆ ಪಾಲನೆಯಲ್ಲಿ ತೊಡಗಿದರು. ಮಗನು ಬುದ್ಧಿ ತಿಳಿಯುವ ವಯಸ್ಸಿಗೆ ಬಂದಾಗ ಒಂದು ದಿನ ತಾಯಿಯನ್ನು ಕುರಿತು ತನ್ನ ಎಲ್ಲ ಒಳ್ಳೆಯ ಗುಣಗಳಿಗೆ ಯಾವ ಪುಣ್ಯದ ಕಾರಣವಿರಬಹುದು ಎಂದು ಕೇಳಿದನು. ತಾಯಿಯು ನಿಸ್ಸಂಕೋಚವಾಗಿ 16 ಸೋಮವಾರದ ವ್ರತದ ಮಹಿಮೆಯನ್ನು ಹೇಳಿದಳು. ತಾಯಿಯಿಂದ ವಿಧಿವಿಧಾನವನ್ನು ತಿಳಿದ ಮಗನು ತಾನೂ ಒಳ್ಳೆಯ ಭವಿಷ್ಯಕ್ಕಾಗಿ 16 ಸೋಮವಾರದ ವ್ರತ ಮಾಡಲಾರಂಭಿಸಿದನು. ಕೆಲವು ವಾರಗಳಲ್ಲೇ ವಿದೇಶದ ರಾಜಭಟರು ಬಂದು ತಮ್ಮ ರಾಜಕುಮಾರಿಗಾಗಿ ಇವನನ್ನು ಆರಿಸಿ ಕರೆದುಕೊಂಡು ಹೋದರು. ವೃದ್ಧ ರಾಜನು ತನ್ನ ಒಬ್ಬಳೇ ಮಗಳನ್ನು ಈ ಸರ್ವಗುಣ ಸಂಪನ್ನ ಯುವಕನಿಗೆ ಕೊಟ್ಟು ಮದುವೆ ಮಾಡಿ ಸಂತೋಷಪಟ್ಟನು. ವೃದ್ಧ ರಾಜನ ಮರಣಾನಂತರ ಈ ಅಳಿಯನನ್ನೇ ರಾಜನಾಗಿ ಮಾಡಿದರು. ಅವನು ರಾಜ್ಯದ ಉತ್ತರಾಧಿಕಾರಿಯಾದರೂ ವ್ರತವನ್ನು ಮುಂದುವರೆಸಿದನು. 17ನೆಯ ಸೋಮವಾರ ತನ್ನ ಪತ್ನಿಯನ್ನು ಪೂಜಾ ಸಾಮಗ್ರಿಗಳೊಂದಿಗೆ ಮಂದಿರಕ್ಕೆ ಬರಲು ಹೇಳಿದನು. ಆದರೆ ಆಕೆ ದಾಸದಾಸಿಯರೊಡನೆ ಸಾಮಗ್ರಿಗಳನ್ನು ಕಳುಹಿಸಿದಳು. ತಾನು ಹೋಗಲಿಲ್ಲ. ಪೂಜೆಯನ್ನು ಮುಗಿಸಿ ಹೊರಬಂದಾಗ ಆಕಾಶವಾಣಿಯಾಯಿತು. ಈ ನಿನ್ನ ರಾಣಿಯನ್ನು ಅರಮನೆಯಿಂದ ಹೊರಹಾಕು, ಇಲ್ಲದಿದ್ದರೆ ನಿನ್ನ ಸರ್ವನಾಶವಾಗುವುದು ಎಂದು. ಇದನ್ನು ಕೇಳಿ ರಾಜನು ತುಂಬ ಚಿಂತಾಕ್ರಾಂತನಾದನು. ಅವನು ಮಂತ್ರಿಗಳನ್ನು ಕರೆಸಿ ಆಕಾಶವಾಣಿಯ ವಿಷಯ ತಿಳಿಸಿದನು. ಅವರೆಲ್ಲರಿಗೂ ಆಶ್ಚರ್ಯವೂ ದುಃಖವೂ ಆಯಿತು. ರಾಜನು ರಾಣಿಯನ್ನು ಅರಮನೆಯಿಂದ ಹೊರಕಳಿಸಿದನು. ರಾಣಿಯು ದುಃಖಿಯಾಗಿ ಅಲ್ಲಿಲ್ಲಿ ಓಡಾಡಲಾರಂಭಿಸಿದಳು. ಒಳ್ಳೆಯ ಊಟ ಬಟ್ಟೆ ಇಲ್ಲದೆ ಕಷ್ಟಪಡುತ್ತಾ ಒಂದು ಗ್ರಾಮಕ್ಕೆ ಬಂದಳು. ಅಲ್ಲಿ ಒಬ್ಬ ಅಜ್ಜಿ ಇವಳ ದುಸ್ಥಿತಿಯನ್ನು ಕಂಡು ದುಃಖಿಸಿ, ನನ್ನ ಸೌದೆ ಮಾರಿಸಿಕೊಡು, ನಾನು ಹಣ ಕೊಡುವೆನೆಂದಳು. ಈ ರಾಣಿಯು ಸೌದೆಯನ್ನು ಎತ್ತುತ್ತಿದ್ದಂತೆಯೇ ಬಿರುಗಾಳಿಯೊಂದು ಬಂದು ಸೌದೆಯೆಲ್ಲ ಹಾರಿ ಹೋಯಿತು. ಅಜ್ಜಿಯು ಹಣೆ ಚಚ್ಚಿಕೊಂಡು ರಾಣಿಯನ್ನು ದೂರ ಕಳಿಸಿದಳು. ಅಲ್ಲಿಂದ ರಾಣಿಯು ಒಬ್ಬ ತೈಲಿಕನ ಮನೆಗೆ ಬಂದಳು. ಅವಳು ಮುಟ್ಟುತ್ತಿದ್ದಂತೆಯೇ ಮಡಿಕೆಗಳೆಲ್ಲ ಒಡೆದು ತೈಲವೆಲ್ಲ ಚೆಲ್ಲಿ ಹೋಯಿತು. ತೈಲಿಕನು ಕೋಪದಿಂದ ಅವಳನ್ನು ದೂರ ಕಳುಹಿಸಿದನು. ಅತಿ ದುಃಖದಿಂದ ನದಿಯ ನೀರು ಕುಡಿಯಲು ಹೋದರೆ ನೀರೆಲ್ಲ ಬತ್ತಿ ಹೋಯಿತು. ಅಲ್ಲಿಂದ ಒಂದು ವನಕ್ಕೆ ಬಂದಳು. ಅಲ್ಲಿದ್ದ ಸರೋವರಕ್ಕೆ ಹೋಗಿ ನೀರು ಕುಡಿಯಲು ಹೋದರೆ ನೀರಲ್ಲೆಲ್ಲ ಅಸಂಖ್ಯಾತ ಹುಳುಗಳು ಕಾಣಲಾರಂಭಿಸಿದವು. ಅವಳು ಅದೇ ನೀರನ್ನು ಕುಡಿದು ಭಾಗ್ಯವನ್ನು ನಿಂದಿಸುತ್ತಾ ಮರದ ಕೆಳಗೆ ಹೋದಳು. ಅವಳು ಕುಳಿತ ಎಲ್ಲ ಮರದ ಎಲೆಗಳು ಉದುರಿದವು. ವನ, ಸರೋವರ, ಮರಗಳ ಗತಿ ಕಂಡ ಗೋಪಾಲಕರು ಆ ವನದ ದೇವಸ್ಥಾನದ ಪೂಜಾರಿಗೆ ಎಲ್ಲ ವಿಷಯ ತಿಳಿಸಿದರು.
ಅವರ ಆಜ್ಞೆಯಂತೆ ಆ ರಾಣಿಯನ್ನು ಅವರ ಹತ್ತಿರ ಕರೆದುಕೊಂಡು ಹೋದರು. ರಾಣಿಯ ಮುಖಕಾಂತಿ ಹಾಗೂ ಶರೀರ ಶೋಭೆಯನ್ನು ಕಂಡು ಇವಳು ಕಷ್ಟಕ್ಕೆ ಸಿಕ್ಕಿರುವ ಒಳ್ಳೆಯ ಮನೆಯ ಹೆಣ್ಣು ಮಗಳೆಂದು ಸ್ವಾಮಿಗೆ ತಿಳಿಯಿತು. ಆ ಸ್ವಾಮಿಯು ರಾಣಿಗೆ ಹೀಗೆ ಹೇಳಿದರು: ಮಗಳೇ, ನೀನು ನನ್ನ ಆಶ್ರಮದಲ್ಲಿ ಇರಬಹುದು. ನಿನ್ನನ್ನು ನನ್ನ ಮಗಳ ಹಾಗೆ ನೋಡಿಕೊಳ್ಳುವೆ. ನಿನಗೆ ಇಲ್ಲಿ ಯಾವ ಕಷ್ಟವೂ ಇರುವುದಿಲ್ಲ. ಅದನ್ನು ಕೇಳಿ ಅವಳು ಅಲ್ಲೇ ನೆಮ್ಮದಿಯಿಂದ ನಿವಾಸಿಸತೊಡಗಿದಳು. ಅವಳು ಮಾಡಿದ ಊಟ, ತಿಂಡಿ, ತಂದ ನೀರು ಎಲ್ಲದರಲ್ಲೂ ಹುಳುಗಳು ಕಾಣುತ್ತಿದ್ದವು. ಇದನ್ನು ಕಂಡ ಸ್ವಾಮಿಗಳು, ಮಗಳೇ, ನಿನ್ನ ಮೇಲೆ ಯಾವ ದೇವರ ಕೋಪವಿರಬಹುದು ಎಂದು ಚಿಂತಿಸಿದರು. ಆಗ ರಾಣಿಯು ತಾನು ಭಗವಂತ ಶಿವನ ಪ್ರಸಾದವನ್ನು ತ್ಯಜಿಸಿದರಿಂದ ಈ ದುಸ್ಥಿತಿ ಬಂದಿದೆ ಎಂದು ವಿವರಿಸಿದಳು. ಆಗ ಆ ಸ್ವಾಮಿಯು ಅನೇಕ ಬಗೆಯಲ್ಲಿ ಶಿವನ ಸ್ತುತಿ ಮಾಡಿ, ನೀನು 16 ಸೋಮವಾರ ವ್ರತ ಮಾಡು ಎಂದು ರಾಣಿಗೆ ಹೇಳಿದರು. ಹಾಗೆಯೇ ಅವಳು ವಿಧಿ ವಿಧಾನದಿಂದ 16 ಸೋಮವಾರ ವ್ರತ ಮಾಡಿ 17ನೆಯ ಸೋಮವಾರ ಯಥಾವಿಧಿ ಪೂಜೆ ಮಾಡಿದಳು. ಈ ವ್ರತದ ಪ್ರಭಾವದಿಂದ ರಾಜನ ಮನಸ್ಸಿನಲ್ಲಿ ತನ್ನ ರಾಣಿಯ ಬಗ್ಗೆ ಯೋಚನೆಯುಂಟಾಯಿತು. ಅವಳು ಹೋಗಿ ತುಂಬ ದಿನಗಳೇ ಆದವು. ಅವಳು ಎಂಥ ಕಷ್ಟದಲ್ಲಿರಬಹುದು ಎಂಬ ಆಲೋಚನೆ ಹುಟ್ಟಿತು. ಇದು ಶಿವ ಸ್ವಾಮಿಯ ಪ್ರೇರಣೆ ಎಂದು ತಿಳಿದ ರಾಜನು ರಾಣಿಯನ್ನು ಹುಡುಕಲು ರಾಜದೂತರನ್ನು ಎಲ್ಲ ದಿಕ್ಕಿನಲ್ಲೂ ಕಳುಹಿಸಿದನು. ರಾಜದೂತರು ರಾಣಿಯನ್ನು ಒಂದು ವನದ ಆಶ್ರಮದಲ್ಲಿ ಕಂಡರು. ಆದರೆ ಅಲ್ಲಿಯ ಸ್ವಾಮಿಯು ದೂತರೊಡನೆ ರಾಣಿಯನ್ನು ಕಳುಹಿಸಲು ಒಪ್ಪಲಿಲ್ಲ. ಆಗ ರಾಜನೇ ಸ್ವತಃ ಬಂದು ನಡೆದ ವೃತ್ತಾಂತವೆಲ್ಲವನ್ನು ಸ್ವಾಮಿಗೆ ತಿಳಿಸಿದನು. ರಾಜನ ಮಾತನ್ನು ಒಪ್ಪಿದ ಮಂದಿರದ ಸ್ವಾಮಿಯು ರಾಣಿಯನ್ನು ರಾಜನೊಡನೆ ಕಳುಹಿಸಿದನು. ರಾಜ್ಯದಲ್ಲೆಲ್ಲ ಸಂತೋಷ ತುಂಬಿತು. ಎಲ್ಲ ಕಡೆ ತೋರಣಗಳಿಂದ ಸಿಂಗರಿಸಲಾಯಿತು. ಹಬ್ಬದ ವಾತಾವರಣದಲ್ಲಿ ರಾಣಿ ರಾಜ್ಯಕ್ಕೆ ಹಿಂತಿರುಗಿದಳು. ರಾಜನು ಒಳ್ಳೆಯ ಕೆಲಸಗಳನ್ನು ಮಾಡಿ ಧರ್ಮವಾಗಿ ರಾಜ್ಯವನ್ನು ಆಳುತ್ತಾ ರಾಣಿಯೊಂದಿಗೆ ಸುಖ ಶಾಂತಿಯಿಂದ ಬದುಕಿ ನಂತರ ಇಬ್ಬರು ಶಿವಪುರಿಯನ್ನು ಸೇರಿದರು. ಯಾವ ಮನುಷ್ಯ ಕಾಯ ವಾಚ ಮನಸ ಭಕ್ತಿಯಿಂದ ಈ 16 ಸೋಮವಾರ ವ್ರತವನ್ನು ಮಾಡುವರೋ ಅವರು ಈ ಲೋಕದಲ್ಲಿ ಸುಖ ಶಾಂತಿಗಳನ್ನು ಪಡೆದು ನಂತರ ಕೈಲಾಸವನ್ನು ಸೇರುವರು. ಈ ವ್ರತ ಎಲ್ಲ ಮನೋರಥಗಳನ್ನು ಪೂರ್ಣಗೊಳಿಸತಕ್ಕದ್ದು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ.